ಸ್ನೇಹಿತರೆ, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತಿನ ವಿಷಯಕ್ಕೆ ಬರೋದಾದರೆ, ನನ್ನೆಲ್ಲ ಸ್ನೇಹಿತರಾಗಲಿ ಸಬ್ಸ್ಕ್ರೈಬರ್ ಆಗಲಿ ನನಗೆ ಕೇಳ್ತಾಯಿದ್ರು, ಹೇಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಮುಂಚೆ ಏನೆಲ್ಲ ಸೆಟ್ಟಿಂಗ್ಸ್ನ ನಾವು ಮಾಡಬೇಕು, ಯಾವ ರೀತಿ ಲೈನ್ಸ್ಗಳನ್ನ ಹಾಕಬೇಕು, ಟ್ಯಾಗ್ ಲೈನ್ಸ್ ಹಾಕಬೇಕು, ಡಿಸ್ಕ್ರಿಪ್ಷನ್ ಹಾಕಬೇಕು, ಒಂದು ವಿಡಿಯೋ ಜನರಿಗೆ ತಲುಪಬೇಕಾದ್ರೆ ತುಂಬ ವ್ಯೂಸ್ ಬರಬೇಕು ಅಂದರೆ ನಾವು ಯಾವ ರೀತಿ ಕ್ರಮಗಳನ್ನ ಅನುಸರಿಸಬೇಕು, ನನ್ನ ವೀಡಿಯೋಸ್ಗೆ ಯಾಕೋ ವ್ಯೂ ಬರ್ತಿಲ್ಲ, ಹೆಂಗೆ ಮಾಡೋದು ಬ್ರೋ ಅಂತೆಲ್ಲ. ಆಮೇಲೆ ನನ್ನ ಚಾನಲ್ ನೋಡಿ, ನನ್ನ ಚಾನಲಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ, ವಿಸಿಟ್ ಮಾಡಿ ಅಂತ ಎಲ್ಲ ನಾನು ಲೈವ್ ಬಂದಾಗ ಎಲ್ಲ ಕೇಳ್ತಾರೆ. ಹಾಗಾಗಿ ಎಲ್ಲರಿಗೂ ನಾನು ಹೇಳ್ತಾ ಕೋರೋಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ಅದಕ್ಕಾಗಿ ಒಂದು ವಿಡಿಯೋ ಅಂತ ಮಾಡ್ತಿದ್ದೀನಿ. ದಯವಿಟ್ಟು ಈ ವಿಡಿಯೋನ ನೋಡಿ, ಹೇಗೆ ಒಂದು ವಿಡಿಯೋನ ನಾವು ಕೆಲವೊಂದು ಸೆಟ್ಟಿಂಗ್ಸ್ನ ಚೇಂಜ್ ಮಾಡೋ ಮುಖಾಂತರ, ಕೆಲವೊಂದು ಲೈನ್ಸ್ಗಳನ್ನ ಹಾಕೋ ಮುಖಾಂತರ ಹೇಗೆ ಒಂದು ವೈರಲ್ ಆಗೋ ಚಾನ್ಸಸ್ ಮಾಡ್ಬೋದು ಮತ್ತು ಜನಗಳಿಗೆ ತಲುಪೋ ರೀತಿ ಮಾಡ್ಬೋದು, ವ್ಯೂಸ್ ಬರ್ಬೋದು ಅಂತ ಹೇಳ್ಕೊಡ್ತೀನಿ. ಹಾಗಂದ ಮಾತ್ರಕ್ಕೆ ನಾವು ಈ ಲೈನ್ಸ್ಗಳು ಸೆಟ್ಟಿಂಗ್ಸು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಮುಂಚೆ ಅವೆಲ್ಲ ಮಾಡಿದ ತಕ್ಷಣ ನಿಮ್ಮದು ವೈರಲ್ ಆಗಿಬಿಡುತ್ತೆ ಅಂತ ಹೇಳೋಕ್ಕೂ ಆಗೋಂಗಿಲ್ಲ. ಅದೇ ಸತ್ಯನೂ ಅಲ್ಲ. ಯಾಕಂದರೆ ನೀವು ಏನು ಲೈನ್ಸ್ಗಳನ್ನ ಹಾಕ್ತೇನೆ, ಸೆಟ್ಟಿಂಗ್ಸ್ನ ಮಾಡ್ದೇನೆ ಹಾಗೆ ಅಪ್ಲೋಡ್ ಮಾಡಿದ್ರೂ ನಿಮ್ಮ ವಿಡಿಯೋ ಚೆನ್ನಾಗಿತ್ತು ಅಂದರೆ ವೈರಲ್ ಆಗೇ ಆಗುತ್ತೆ. ಅದು ಸತ್ಯ, ಅದನ್ನು ನಾವು ನೋಡಿದ್ದೀವಿ. ಆದರೆ ಈಗ ಹಾಗಂತ ನಾವು ಲೈನ್ಸ್ಗಳನ್ನ ಹಾಕೋದಾಗಲಿ ಮತ್ತು ಸೆಟ್ಟಿಂಗ್ಸ್ ಚೇಂಜ್ ಮಾಡೋದು, ಇವನ್ನೆಲ್ಲ ಡಿಸ್ಕ್ರಿಪ್ಷನ್ ಆಗ್ತಾ ಇರೋದು, ಇದನ್ನು ಮಾಡದೇ ಇದ್ದರೂ ಕಷ್ಟ. ಯಾಕಂದರೆ ಇದು ಫ್ಯೂಚರ್ ಮುಂದಕ್ಕೆ ಒಳ್ಳೆಯದಾಗುತ್ತೆ. ಏನಂದರೆ ಅವನ್ನೆಲ್ಲ ಯಾಕೆ ಮಾಡಬೇಕು ಅಂದರೆ, ಯೂಟ್ಯೂಬು ಕೆಲವೊಂದು ವಿಭಾಗಗಳನ್ನ ಮಾಡ್ಕೊಂಡಿದ್ದೆ ಸೆಕ್ಷನ್ ವೈಸ್. ಅಂದರೆ ನಿಮ್ಮ ಒಂದು ವಿಡಿಯೋ ಯಾವ ಥರದದ್ದು, ಎಲ್ಲಿಗೆ ಹೋಗಬೇಕು, ಯಾವ ಕಡೆ ತಲುಪಬೇಕು, ಜನಕ್ಕೆ ಹೇಗೆ ಸಿಗಬೇಕು ಅನ್ನೋದನ್ನು ಒಂದು ದಾರಿ ಮಾಡಿಕೊಟ್ಟಿದೆ. ಈಗ ನಾಳೆ ಯಾವ ವ್ಯಕ್ತಿಗೆ ಯಾವುದೋ ಒಂದು ಇನ್ಫಾರ್ಮೇಷನ್ ಬೇಕಿತ್ತು, ಅದು ನಿಮ್ಮ ಚಾನಲಲ್ಲಿ ಇತ್ತು ಅಂದ್ಕೊಡಿ, ನೀವು ಆತನಿಗೆ ಹುಡ್ಕೋಕ್ಕೆ ಒಂದು ದಾರಿ ಮಾಡಿಕೊಟ್ರೆ ಆತ ಬಂದು ನೇರವಾಗಿ ನಿಮ್ಮ ವಿಡಿಯೋ ನೋಡ್ತಾನೆ, ನಿಮ್ಮ ವಿಡಿಯೋ ಆತನಿಗೆ ಸಿಗುತ್ತೆ. ಹಾಗಾಗಿ ಆತ ನೋಡಿದ್ರೆ ಆಟೋಮೆಟಿಕ್ಕಾಗಿ ವ್ಯೂ ಬರ್ತದೆ, ನಿಮ್ಮ ಚಾನಲ್ಲು ಗ್ರೋ ಆಗೋ ಚಾನ್ಸಸ್ ಇರ್ತವೆ. ಅದಕ್ಕೋಸ್ಕರ ಅದೊಂದು ದಾರಿ ಮಾಡಿಕೊಡ್ಬೇಕು ನಾವು. ನಮ್ಮ ವಿಡಿಯೋ ನೋಡೋಕ್ಕೆ ಜನಗಳಿಗೆ ದಾರಿ ಮಾಡಿಕೊಡ್ಬೇಕು. ಆ ದಾರಿನೇ ಈ ಡಿಸ್ಕ್ರಿಪ್ಷನ್ ಲೈನ್ಸ್ ಆಗಲಿ, ಟ್ಯಾಗ್ ಲೈನ್ಸ್ ಆಗಲಿ, ಮತ್ತು ಏನು ಮತ್ತೊಂದು ಲೈನ್ಸ್ಗಳಾಗ್ತೀವಲ್ಲ, ಇವೆಲ್ಲ ಅದೊಂದು ದಾರಿ. ನಾವು ಆ ದಾರಿನ ಮಾಡಬೇಕು. ಹಾಗಾಗಿ ಹಾಕಿದ್ರೇ ಬರುತ್ತೆ ಅಂತೇನಿಲ್ಲ, ಹಾಕಬೇಕು. ಇದು ಒಂದು ಯೂಟ್ಯೂಬ್ನ ಒಂದು ನಿಯಮ. ಹಾಕಿದ್ರೆ ತುಂಬ ಒಳ್ಳೆಯದು. ಹಾಗಾಗಿ ಹೇಗೆ ಕೆಲವೊಂದು ಸೆಟ್ಟಿಂಗ್ಸ್ನ ನಾವು ಮಾಡೋದು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಮುಂಚೆ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಅರ್ಥ ಆಗುತ್ತೆ. ಬನ್ನಿ. ಇವಾಗ ನೋಡಿ, ನಾನು ಯೂಟ್ಯೂಬ್ನ ಓಪನ್ ಮಾಡಿದ್ದೀನಿ. ಇಲ್ಲಿ ಕೆಳಗಡೆ ಪ್ಲಸ್ ಸಿಂಬಲ್ ಕಾಣ್ತಾ ಇದೆ ನಿಮಗೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ವಿಡಿಯೋಸು, ಶಾರ್ಟು, ಲೈವ್ ಅಂತ ಆಪ್ಷನ್ಗಳು ಬರ್ತಾಯಿದೆ. ನಾವೀಗ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಇವಾಗ 3 ನಿಮಿಷದಿಂದ ಕೆಳಗಡೆ ಇತ್ತು ಅಂತಂದರೆ ಶಾರ್ಟ್ಗೆ ಹೋಗುತ್ತೆ. ಹಾಗಾಗಿ 3 ನಿಮಿಷದ ಮೇಲ್ಗಡೆ ಇರೋಂಥ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡಬೇಕು. ಯಾಕಂದರೆ ಅದು ವಿಡಿಯೋ ಅಂತ ಅನಿಸ್ಕೊಳ್ತೈತೆ. ಈಗ ನೋಡಿ, ನಾನು ವಾಣಿ ವಿಲಾಸ ಸಾಗರ ವಿಡಿಯೋನ ಹೇಗೆ ಅಪ್ಲೋಡ್ ಮಾಡಿದೆ ಅಂತ ತೋರಿಸ್ತೀನಿ. ಒಂದು ಎಕ್ಸಾಂಪಲ್ ಬೇರೆ ವಿಡಿಯೋ ತೋರಿಸ್ತೀನಿ, ಅದನ್ನೇ ತೋರಿಸಲ್ಲ. ವಾಣಿ ವಿಲಾಸ ನಾನು ಹೇಗೆ ಅಪ್ಲೋಡ್ ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ ಇವಾಗ ನಿಮಗೆ. ಇರಿ ಒಂದು ನಿಮಿಷ. ಇಲ್ಲಿ ನೋಡಿ, 3:52 ಸೆಲೆಕ್ಟ್ ಮಾಡ್ಕೊತೀನಿ ಇದನ್ನು. ಫ್ರೆಂಡ್ಸ್, ನೆಕ್ಸ್ಟ್ ಅಂತ ಕೊಟ್ಟೆ. ಇದು ವಿಡಿಯೋ ಅಪ್ಲೋಡ್ ಮಾಡಿದೆ. ಇವಾಗ ಏನು ಮಾಡಬೇಕು, ಮೇಲ್ಗಡೆ ಥಂಬ್ನೈಲ್ ಹಾಕಬೇಕು. ಇಲ್ಲೊಂದು ಪೆನ್ ಸಿಂಬಲ್ ಕಾಣ್ತಾ ಇದೆಯಲ್ಲ, ಇದಕ್ಕೆ ಕ್ಲಿಕ್ ಮಾಡಿ. ಥಂಬ್ನೈಲ್ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಕೆಲವೊಂದು. ನಾನಿವಾಗ ವಾಣಿ ವಿಲಾಸದ ಬೇಕಲ್ವ ನನಗೆ, ಎಲ್ಲೋ ಇತ್ತು ವಾಣಿ ವಿಲಾಸ, ಇಲ್ಲಿದೆ ನೋಡಿ, ವಾಣಿ ವಿಲಾಸ ಕ್ಲಿಕ್ ಮಾಡಿಕೊಂಡೆ. ಇದು ಆಲ್ರೆಡಿ ಥಂಬ್ನೈಲು ರೆಡಿ ಮಾಡಿ ಇಟ್ಕೊಂಡಿರೋದು ನಾನು. ಮೇಲೆ ಡನ್ ಅಂತ ಇದೆಯಲ್ಲ ಆಪ್ಷನ್, ಕ್ಲಿಕ್ ಮಾಡಿ. ಡನ್. ಓಕೆನಾ, ಥಂಬ್ನೈಲ್ ಅಪ್ಲೋಡ್ ಆಯಿತು. ಇವಾಗ ಕ್ರಿಯೇಟೆಡ್ ಟೈಟಲ್, ಒಂದು ಟೈಟಲ್ನ ಹಾಕಬೇಕು. ನಮ್ಮ ವಿಡಿಯೋಗೆ ಒಂದು ಟೈಟಲ್ ಬೇಕಲ್ವ, ಒಂದು ಸಿನಿಮಾಗೆ ಟೈಟಲ್ ಹೇಗೋ ನಮ್ಮ ವಿಡಿಯೋಗಳಿಗೂ ಒಂದು ಟೈಟಲ್ ಬೇಕು. ಈ ಟೈಟಲ್ನ ನಾನು ಆಲ್ರೆಡಿ ಹಾಕಿದ್ದೀನಿ, ಅದನ್ನು ತೋರಿಸ್ತೀನಿ. ನಾನು ಇಲ್ಲಿ ಪೇಸ್ಟ್ ಮಾಡ್ಕೊತೀನಿ. ಅಂದರೆ ಟೈಪ್ ಮಾಡಬೇಕು ನೀವು ಆ್ಯಕ್ಚುಲಿ. ಇಲ್ಲಿ ನೋಡಿ, ವಾಣಿ ವಿಲಾಸ ಸಾಗರ ಡ್ಯಾಮ್, ವಾಣಿ ವಿಲಾಸ ಸಾಗರ ಜಲಾಶಯ, ಮಾರಿಕಣಿವೆ ಡ್ಯಾಮ್, ಚಿತ್ರದುರ್ಗ ಟೂರಿಸ್ಟ್ ಪ್ಲೇಸಸ್ ಅಂದರೆ ನೋಡಿ ಇದೇ ರೀತಿ ಹಾಕ್ಬೇಕು ನೀವು. ಈಗ ಇಲ್ಲಿ ನೋಡಿ, ಟೈಟಲ್ನ ನಾನು ಹಾಕ್ತಾಯಿದ್ದೀನಿ. ವಾಣಿ ವಿಲಾಸ ಸಾಗರ ಡ್ಯಾಮ್ ಸ್ಪೇಸ್ ಕೊಟ್ಟೆ, ಒಂದು ಗೆರೆ ಇಟ್ಟೆ ಮಧ್ಯ, ಮತ್ತು ವಾಣಿ ವಿಲಾಸ ಸಾಗರ ಜಲಾಶಯ ಒಂದು ಸರಿ ಇಂಗ್ಲೀಷಲ್ಲಿ ಹಾಕ್ತೆ, ಒಂದು ಸರಿ ಕನ್ನಡದಲ್ಲಿ ಹಾಕ್ತೆ. ಯಾಕಂದರೆ ಜನ ಹೆಂಗೆ ಬೇಕಾದರೂ ಸರ್ಚ್ ಮಾಡ್ಬೋದು, ಅದಕ್ಕೋಸ್ಕರ. ಅದಕ್ಕೆ ಇನ್ನೊಂದು ಹೆಸರು ಮಾರಿಕಣಿವೆ ಡ್ಯಾಮ್ ಅಂತಲೂ ಕರೀತಾರೆ ವಾಣಿ ವಿಲಾಸಕ್ಕೆ. ಮತ್ತು ಚಿತ್ರದುರ್ಗ ಟೂರಿಸ್ಟ್ ಪ್ಲೇಸಸ್ ಅಂದರೆ ಜನ ಆ ರೀತಿ ಸರ್ಚ್ ಮಾಡಿದ್ರೂ ಈ ರೀತಿ ತೋರಿಸ್ಬೇಕು ನನ್ನ ವಿಡಿಯೋನ. ಮತ್ತು ಡ್ಯಾಮ್ಸ್ ಅಂತ ಸರ್ಚ್ ಮಾಡಿದ್ರೂ ಡ್ಯಾಮ್ಸ್ಗಳಲ್ಲಿ ನನ್ನ ಒಂದು ವಿಡಿಯೋ ಈ ಡ್ಯಾಮ್ ತೋರಿಸ್ಬೇಕು ಅಂತ ನಾನು ಡ್ಯಾಮ್ಸ್ ಅಂತಲೂ ಹಾಕಿದ್ದೀನಿ. ಇದನ್ನೆಲ್ಲ ನಿಂಗೆ ಹೆಂಗೆ ಗೊತ್ತಾಗ್ತದೆ ಹಾಕೋದು ಅಂತಂದರೆ, ಇದನ್ನು ತೋರಿಸ್ಕೊಡ್ತೀನಿ ನಾನು. ವೆಯ್ಟ್ ಮಾಡಿ, ಮುಂದೆ ಹೇಗೆ ಜನ ಹೆಂಗೆ ಸರ್ಚ್ ಮಾಡ್ತಾರೆ ಅನ್ನೋದು ನಿಮ್ಮ ತಲೆಗೆ ಬರಬೇಕಲ್ವಾ, ಅದನ್ನು ನಾನು ತೋರಿಸ್ಕೊಡ್ತೀನಿ ಎಲ್ಲಿ ತೊಗೋತೀರಿ ಅಂತ. ನಿಮಿಷ. ನೆಕ್ಸ್ಟ್ ಸ್ಟೆಪ್ ಏನು ಮಾಡೋಣ. ನೆಕ್ಸ್ಟ್ ನೋಡಿ, ಡಿಸ್ಕ್ರಿಪ್ಷನ್ ಅಂತ ಇದೆ. ಆ್ಯಡ್ ಡಿಸ್ಕ್ರಿಪ್ಷನ್ 2ನೇ ಆಪ್ಷನ್ನು. ಇದೇನೆಂದರೆ ಅದರ ವಿವರಣೆ, ಆ ವಿಡಿಯೋ ಬಗ್ಗೆ ಒಂದಷ್ಟು ವಿವರಣೆ ಕೊಡಬೇಕು ನಾವು, ಇನ್ಫಾರ್ಮೇಷನ್ ಕೊಡಬೇಕು.
ಅದನ್ನು ಇಲ್ಲಿ ಹೋಗಿ ಏನು ಮಾಡಬೇಕು, ಒಂದಷ್ಟು ಸಾಧ್ಯವಾದರೆ ವಿಕಿಪೀಡಿಯಾ ಗೂಗಲಿಂದನೇ ತಗೊಳ್ಳಿ, ಇಲ್ಲ ನಿಮ್ಗೆ ಗೊತ್ತಿದ್ದರೆ ಅದ್ರ ಬಗ್ಗೆ ನೀವೇ ಬರೆದಾಕಿ ಸಾಧ್ಯವಾದಷ್ಟು. ವಿಕಿಪೀಡಿಯಾದಲ್ಲಿ ತೆಗೆದಿದ್ದು ವಿಕಿಪೀಡಿಯಾ, ಅದನ್ನು ಒಂದಷ್ಟು ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡಿ ಅಲ್ಲಿ ಪೇಸ್ಟ್ ಮಾಡಿಕೊಂಡೆ. ಡಿಸ್ಕ್ರಿಪ್ಷನ್ ಒಂದಷ್ಟು ಬರೆಯೋದು, ಅದರ ಬಗ್ಗೆ ಇನ್ಫಾರ್ಮೇಷನ್ನು, ವಿವರಣೆ. ಆಮೇಲೆ ಕೆಳಗಡೆ ಒಂದಷ್ಟು ಹ್ಯಾಶ್ಟ್ಯಾಗ್ಗಳನ್ನ ಹಾಕಬೇಕು. ಯಾಕಂದರೆ ನನ್ನ ಚಾನಲ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಹ್ಯಾಶ್ಟ್ಯಾಗ್, ಯಾಕಂದರೆ ಅವರ ಒಂದು ವಿಡಿಯೋ ನೋಡೋ ಪ್ರೇಕ್ಷಕರಿಗೆ ನಮ್ಮ ವೀಡಿಯೋಸ್ಗಳು ಕಾಣ್ತವೆ ಅಕ್ಕಪಕ್ಕ ಸುತ್ತಮುತ್ತ. ಹಾಗಾಗಿ ಡಾಕ್ಟರ್ ಬ್ರೋ ಅಂತ ನಾನು ಹಾಕಿದ್ರೆ ಡಾಕ್ಟರ್ ಬ್ರೋ ವೀಡಿಯೋಸ್ಗಳನ್ನ ನೋಡೋರಿಗೆ ನನ್ನ ಚಾನಲ್ನ ವೀಡಿಯೋಗಳು ಸಹ ಅವರ ಕಣ್ಣಿಗೆ ಬೀಳ್ತವೆ. ಹಾಗಾಗಿ ಒಂದಷ್ಟು ಹ್ಯಾಶ್ಟ್ಯಾಗ್ಗಳನ್ನ ಹಾಕಬೇಕು. ಅದನ್ನು ನಾನು ಹಾಕಿದ್ದೀನಿ, ತೋರಿಸ್ತೀನಿ ನಿಮಗೆ. ಇರಿ ಒಂದು ನಿಮಿಷ. ಇಲ್ಲಿ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಕಾಣ್ತಾ ಇದೆಯಾ? ಇಲ್ಲಿ ನೋಡಿ ಹ್ಯಾಶ್ಟ್ಯಾಗ್. ಅದನ್ನು ಮುಂಚೆ ಹಾಕಿದ್ದೀನಿ ನಾನೀಗ ಟೈಪ್ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗ್ತದೆ ಅಂತ ನಿಮಗೆ ಹಾಕಿರೋದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಕಾಪಿ ಮಾಡಿ ಇಲ್ಲಿ ಡಿಸ್ಕ್ರಿಪ್ಷನ್ ಕೆಳಗಡೆ ಅದನ್ನು ಪೇಸ್ಟ್ ಮಾಡ್ಕೊತೀನಿ ನೋಡಿ, ಕಾಣ್ತಾ ಇದೆಯಾ? ಚಿತ್ರದುರ್ಗ, ಕರ್ನಾಟಕ ಟೂರಿಸ್ಟ್ ಪ್ಲೇಸಸ್ಸು, ಹ್ಯಾಶ್ಟ್ಯಾಗು ಡಾಕ್ಟರ್ ಬ್ರೋ, ಹ್ಯಾಶ್ಟ್ಯಾಗು ಟ್ರಾವೆಲ್ ಕನ್ನಡಿಗ, ಅವರೊಬ್ಬರು ಚಾನಲ್ಲು, ಅಂದರೆ ಫೇಮಸ್ ಆಗಿರೋಂಥ ಚಾನಲ್ಗಳು, ಆ್ಯಡ್ಸ್ ವಿಕಾಸ್ ಗೌಡ, ಈ ಥರ ನನ್ನ ಚಾನಲ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಚಾನಲ್ಗಳ ಲಿಂಕು, ಅದು ಲಿಂಕ್ ಅನ್ನಲ್ಲ, ಇದು ಆ್ಯಕ್ಚುಲಿ ಆ ಒಂದು ಗುಂಪಿಗೆ ನನ್ನ ವಿಡಿಯೋ ಸಹ ಸೇರ್ತದೆ. ಅಂದರೆ ಒಂದು ಹ್ಯಾಶ್ಟ್ಯಾಗ್ ಅಂದರೆ ಒಂದು ವೀಡಿಯೋಸ್ಗಳ ಒಂದು ಗ್ರೂಪು, ಆ ಗ್ರೂಪ್ಗೆ ನಂದು ಹೋಗಿ ವಿಡಿಯೋ ಕೂತ್ಕೊಳ್ತೈತೆ. ಈ ರೀತಿ ನಾವು ಮಾಡೋದ್ರಿಂದ ಡಿಸ್ಕ್ರಿಪ್ಷನ್ ಮೇಲೆ ಸ್ವಲ್ಪ ವಿವರಣೆ ಕೊಟ್ಟು ಕೆಳಗಡೆ ಹ್ಯಾಶ್ಟ್ಯಾಗ್ಗಳನ್ನ ಈ ರೀತಿ ಹಾಕಬೇಕು ನಿಮ್ಮ ಚಾನಲ್ಗೆ ಸಂಬಂಧಪಟ್ಟವ್ರದ್ದು. ಇದು ಮುಗೀತಾ? ಡಿಸ್ಕ್ರಿಪ್ಷನ್ ಆದಮೇಲೆ ನೆಕ್ಸ್ಟ್ ಬರುವಂಥ ಆಪ್ಷನ್ ವಿಸಿಬಿಲಿಟಿ ಅಂತ, ಅಂದರೆ ವಿಡಿಯೋ ಕಾಣೋ ರೀತಿ. ಪಬ್ಲಿಕ್ಕು ಪ್ರೈವೇಟು ಅಂತ ಇರುತ್ತೆ. ನೀವು ಪಬ್ಲಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು, ಯಾಕಂದರೆ ನಿಮ್ಮ ವಿಡಿಯೋ ಪಬ್ಲಿಕ್ ಜನತೆಗೆ ಕಾಣಬೇಕು. ಪ್ರೈವೇಟ್ ಅಂತ ಇಟ್ಕೊಂಡ್ರೆ ನಿಮ್ಮ ವಿಡಿಯೋ ಕಾಣೋದಿಲ್ಲ. ಅದು ಎರಡನೇ ಆಪ್ಷನ್ ಆಯಿತು. ಮೂರನೇ ಆಪ್ಷನ್ನು ಲೊಕೇಶನ್ ಅಂತ ಇರ್ತದೆ. ಲೊಕೇಶನ್ನು ಸರ್ಚ್ ಪ್ಲೇಸ್ ಅಂತ ಇಲ್ಲೇ ನೀವು ಸರ್ಚ್ ಮಾಡಿದ್ರೆ ವಾಣಿ ವಿಲಾಸ ಸಾಗರ ಡ್ಯಾಮ್ ಅಂತ ನೋಡಿ, ವಾಣಿ ವಿಲಾಸ ಸಾಗರ ಡ್ಯಾಮ್ ಕ್ಲಿಕ್ ಮಾಡಿ. ಓಕೆ, ನೋಡಿ ಲೊಕೇಶನ್ ಬಂದ್ಬಿಡ್ತು ಆಲ್ರೆಡಿ. ಲೊಕೇಶನ್ನು ತೋರಿಸ್ತಾ ಇದೆಯಾ? ಇಷ್ಟೇ ಸಿಂಪಲ್ ಲೊಕೇಶನ್ ಹಾಕೋದು, ಅಲ್ಲೇ ಬಂತು ಲೊಕೇಶನ್ನು. ನೆಕ್ಸ್ಟು ಆ್ಯಡ್ ಟು ಪ್ಲೇಲಿಸ್ಟ್. ಈ ವಿಡಿಯೋನ ನೀವು ಪ್ಲೇಲಿಸ್ಟ್ ಮಾಡಿದರೆ ಅಲ್ಲಿಗೆ ಇಲ್ಲಿ ಹೋಗಿ ಸೇರಬೇಕು, ಯಾವ ಪ್ಲೇಲಿಸ್ಟ್ ಸೇರಬೇಕು ಅಂತ ಇಲ್ಲೇ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟು ಇಂಪಾರ್ಟೆಂಟ್ ಆಪ್ಷನ್ನು ಆರ್ಡರ್ಡ್ ಕಂಟೆಂಟ್, ಅಂದರೆ ನೀವು ಯಾರಾದರೂ ಕಂಟೆಂಟ್ ತಗೊಂಡು ಚೇಂಜ್ ಮಾಡಿದ್ದೀರಾ ಅಥವಾ ಕಂಟೆಂಟನ್ನು AI ಆಗಿ ಕನ್ವರ್ಟ್ ಮಾಡಿದ್ದೀರಾ. ಅಂದರೆ ಈಗ ಕೆಲವರು ಏನು ಮಾಡ್ತಾಯಿದ್ದಾರೆ, ತಮ್ಮ ಸ್ವಂತ ಕಂಟೆಂಟ್ಗಳನ್ನ ಬಿಟ್ಟು AI ಆಪ್ಷನ್ ಯೂಸ್ ಮಾಡ್ತಾಯಿದ್ದಾರೆ. ಗೊಂಬೆಗಳನ್ನ ತಗೊಂಡು ಇಲ್ಲ ಮುಖನ ಮಾರ್ಪಿಂಗ್ ಮಾಡಿ ಚೇಂಜಸ್ ಮಾಡಿ ಮಾಡ್ತಾನೂ ಇದ್ದಾರೆ. ಆ ಥರ ಏನಾದರೂ ಮಾಡಿದ್ದೀರಾ ಅಂತ ಇದ್ದರೆ ಮಾಡಿದರೆ ಎಸ್ ಅಂತ ಕೊಡಬೇಕು. ನಾವೇನು ಮಾಡಿಲ್ಲ, ಡೈರೆಕ್ಟಾಗಿ ನಮ್ಮ ಒರಿಜಿನಲ್ ಕಂಟೆಂಟೇ ನಾವು ಹಾಕಿದ್ದೀವಿ ಅಂತ ಕೊಟ್ಟರೆ ನೋ ಅಂತ ಕೊಡಬೇಕು. ನಾವು ಯಾವುದೇ ರೀತಿ ಆಲ್ಟರ್ಡ್ ಅಂತ ಚೇಂಜಸ್ ಮಾಡಿಲ್ಲ ಅಂತ ನಾವು ಒಪ್ಕೊಂಡು ನೋ ಅಂತ ಕೊಡಬೇಕು. ನೋ ಅಂತ ಕ್ಲಿಕ್ ಮಾಡ್ತೀನಿ. ಎಲ್ಲ ನಿಮ್ದು ಒರಿಜಿನಲ್ ಕಂಟೆಂಟ್ ಇತ್ತು ಅಂದರೆ ನೋ ಅಂತ ಕೊಡಿ. ಏನಾದರೂ ಚೇಂಜಸ್ ನೀವು ಮಾಡಿತ್ತು ಅಂದರೆ AI ಸಿಸ್ಟಮ್ ಯೂಸ್ ಮಾಡಿ ಕೆಲವರು ವಾಯ್ಸ್ ಕೊಡ್ತಾರೆ ನೋಡಿ, ಸ್ವಂತ ವಾಯ್ಸ್ ಇರಲ್ಲ, ಕಂಪ್ಯೂಟರ್ ವಾಯ್ಸ್ ಇರುತ್ತೆ. ಆ ಥರ ಏನಾದರೂ ಕೊಟ್ಟಿದ್ರೆ ಎಸ್ ಅಂತ ಕೊಡಿ. ಓಕೆ, ಇದು ಎಲ್ಲ ಬೇಡ ಸದ್ಯಕ್ಕೆ. ಶಾರ್ಟರ್ ಮಿಕ್ಸಿಂಗು, ಆ್ಯಡ್ ಪೇಯ್ಡ್ ಪ್ರಮೋಷನ್ ಇವೆಲ್ಲ ಮುಂದಕ್ಕೆ ಗೊತ್ತಾಗ್ತದೆ ನಿಮಗೆ. ಕಮೆಂಟ್ಸಲ್ಲಿ ಬಂದರೆ ಕಮೆಂಟ್ಸು ಮಸ್ಟ್ ಆ್ಯಂಡ್ ಶುಡ್ ಆನ್ ಮಾಡಿಕೊಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಆನ್ ಅಂತ ಇದೆ, ಕೆಳಗಡೆ ಆಫ್ ಅಂತ ಇದೆ. ಕಮೆಂಟ್ ಮಾಡರೇಷನ್, ಕೆಲವೊಂದು ಚೇಂಜಸ್ ಮಾಡಬೇಕು ಕಮೆಂಟ್ಸಲ್ಲಿ. ಇಲ್ಲಿ ಹೋಲ್ಡ್ ಆಲ್ ಅಂತ ಇರ್ತೈತೆ, ಅದ್ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಮೊದಲನೇ ಆಪ್ಷನ್ ನನ್ ಅಂತ ಆಯ್ತಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆವಾಗ ಅಲೋ ಆಲ್ ಕಮೆಂಟ್ಸ್, ಹೌದು ಎಲ್ಲ ಕಮೆಂಟ್ಸ್ನ ನೀವು ಬರ್ಮಾಡ್ಕೋತೀರ, ಅವಕಾಶ ಕೊಡ್ತೀರ ಬರೋಕ್ಕೆ ಅಂದಾಗ ಹೌದು ಅಲೋ ಮಾಡ್ತೀನಿ ನಾನು ಅಂತ ಅಲೋ ಮಾಡಿ. ಅವಾಗ ನೋಡಿ ಇಲ್ಲಿ ಕಮೆಂಟ್ ಮಾಡರೇಷನ್ ಪಕ್ಕ ನನ್ ಅಂತ ಇರಬೇಕು. ನನ್ ಅಂತ ಬಂದಾಗ ನೀವು ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾಗ ಓಕೆ ನೋಡಿ, ಕೆಳಗಡೆ ಕಮೆಂಟ್ ಆಪ್ಷನ್ನು ಆನ್ ಅಂತ ಬಂತು. ಇಷ್ಟು ಆದಮೇಲೆ ನೀವು ನೆಕ್ಸ್ಟ್ ಆಪ್ಷನ್ನೇ ವಿಡಿಯೋ ಅಪ್ಲೋಡ್ ಮಾಡೋದು. ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಐತಲ್ಲ, ಕ್ಲಿಕ್ ಮಾಡಿ ನೆಕ್ಸ್ಟ್. ಇದೆಲ್ಲ ಆದಮೇಲೆ ನೆಕ್ಸ್ಟು ಒಂದು ಆಪ್ಷನ್ ಬರೋದು ಸೆಲೆಕ್ಟ್ ಆಡಿಯನ್ಸ್ ಅಂತ. ಅಂದರೆ ಯಾವ ಥರದ ಜನಗಳು ನಿಮ್ಮ ವಿಡಿಯೋನ ನೋಡಬೇಕು ಅಂತ ಎರಡು ಆಪ್ಷನ್ ಬರುತ್ತೆ. ಒಂದು ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್, ಅಂದರೆ ಮೊದಲನೇ ಆಪ್ಷನ್ ಕಾಣ್ತಾ ಇದೆ ನೋಡಿ, ಇದು ಅಂದರೆ ಈ ವಿಡಿಯೋಗಳನ್ನ ಮಕ್ಕಳಿಗಾಗಿ ತಯಾರು ಮಾಡಲಾಗಿದೆಯಾ ಅಂತ. ಇನ್ನು ಎರಡನೇ ಆಪ್ಷನು ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ, ಅಂದರೆ ಈ ಮಕ್ಕಳಿಗೋಸ್ಕರ ನಾವು ತಯಾರು ಮಾಡಿಲ್ಲ. ಹೌದು, ನನ್ನ ವಾಣಿ ವಿಲಾಸ ಸಾಗರ ವಿಡಿಯೋನ ಮಕ್ಕಳು ನೋಡಿದ್ರೆ ಅಷ್ಟೊಂದು ಅರ್ಥ ಆಗಲ್ಲ, ಹಾಗೆ ದೊಡ್ಡರಿಗೋಸ್ಕರ ನಾನು ತಯಾರು ಮಾಡಿರೋದು ಅಂತ. ನೋ, ಹೌದು ಇದನ್ನು ಮಕ್ಕಳಿಗೋಸ್ಕರ ನಾನು ತಯಾರು ಮಾಡಿಲ್ಲ, ನೋ ಅಂತ ಕೊಡಬೇಕು. ನೀವು ಮಕ್ಕಳಿಗೋಸ್ಕರ ಕಾರ್ಟೂನ್ ವಿಡಿಯೋ ಏನಾದರೂ ಸಣ್ಣ ಪುಟ್ಟ ವಿಡಿಯೋಗಳು ಮಾಡಿದರೆ, ಗೊಂಬೆಗಳದ್ದು ಏನೋ ಒಂದು ಮಾಡಿದರೆ ಅದನ್ನು ಎಸ್ ಅಂತ ಕೊಡಬೇಕು, ಮಕ್ಕಳಿಗೋಸ್ಕರ ಅಂತ. ಓಕೆ, ಏಜ್ ರಿಸ್ಟ್ರಿಕ್ಷನು ಇಲ್ಲಿ ಕೆಳಗಡೆ ನೋ ಅಂತ ಕೊಡಿ, ಯಾಕಂದರೆ ನಿಮ್ಮ ವಿಡಿಯೋ ಅಷ್ಟೊಂದು ಚೆನ್ನಾಗಿದ್ದು ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇಲ್ಲ,
ಎಲ್ಲ ಥರದವ್ರು ನೋಡಬಹುದು ಅಂದರೆ ಎರಡನೇ ಆಪ್ಷನ್ ಕೊಡಿ. ನೋ ಡಸ್ ನಾಟ್ ರಿಸ್ಟ್ರಿಕ್ಟ್ ಮೈ ವಿಡಿಯೋ ಟು ವ್ಯೂವರ್ಸ್ ಓವರ್ 18. 18 ವರ್ಷದ ಮೇಲಾಗಲಿ ಒಳಗಡೆ ಆಗಲಿ ಯಾವ ಥರದ ಜನ ಆದರೂ ನೋಡ್ಬೋದು ನನ್ನ ವೀಡಿಯೋಗಳನ್ನ ಅಂತ ನಿಮ್ಮ ವಿಡಿಯೋ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಕೊಡಿ. ಈ ಮೊದಲನೇ ಆಪ್ಷನ್ ನೋಡಿ, ಏನಾದರೂ ಎಸ್ ರಿಸ್ಟ್ರಿಕ್ಟ್ ಮೈ ವಿಡಿಯೋ ಟು ವ್ಯೂವರ್ಸ್ ಓವರ್ 18 ಅಂದರೆ 18 ವರ್ಷ ಆಗಿಲ್ಲದವರು ನನ್ನ ವೀಡಿಯೋಗಳನ್ನ ನೋಡೋ ಆಗಿಲ್ಲ ಅಂತ ಇಟ್ಟರೆ ಅವ್ರಿಗೆ ಶೋ ಆಗಲ್ಲ, ಆ ಥರದ ಏಜಿನವ್ರಿಗೆ. ಓಕೆ, ಮೊದಲನೇ ಆಪ್ಷನ್ ಬೇಡ. ಎರಡನೇದು ಎಲ್ಲ ಥರದವರು ನಮ್ಮ ವೀಡಿಯೋಸ್ಗಳನ್ನ ನೋಡ್ಬೋದು. ಇನ್ನು ಲಾಸ್ಟ್ ಆಪ್ಷನ್ ಬರೋದು ಅಪ್ಲೋಡ್ ವಿಡಿಯೋ ಅಂತ ಬರುತ್ತೆ. ಅಪ್ಲೋಡ್ ವಿಡಿಯೋ ಮಾಡಿ. ಸಿ ವಿಡಿಯೋ ನೋಡಿ ಅಪ್ಲೋಡ್ ಆಗ್ತಾಯಿದೆ. ವಾಣಿ ವಿಲಾಸ ಸಾಗರ ಡ್ಯಾಮ್ 10% ಅಪ್ಲೋಡ್ ಆಗ್ತಾಯಿದೆ. ಅಪ್ಲೋಡ್ ಆಗಲಿ. ಸ್ವಲ್ಪ ಸಮಯದ ನಂತರ ನಿಮ್ಮ ವಿಡಿಯೋ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗುತ್ತೆ. ಆಮೇಲೆ ನೀವು ಮಾಡಬೇಕಾದಂಥ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಟ್ಯಾಗ್ ಲೈನ್ಸ್ಗಳನ್ನ ಹಾಕೋದು. ಅದನ್ನು ನಾವು ಯೂಟ್ಯೂಬ್ನಲ್ಲೇ ಸ್ಟಾರ್ಟಿಂಗ್ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಆ್ಯಡ್ ಮಾಡೋಕ್ಕಾಗಲ್ಲ. ಆ ಆಪ್ಷನ್ ಬರೋದು ವೈಟಿ ಸ್ಟುಡಿಯೋದಲ್ಲಿ. ಯಾವಾಗ ನಿಮ್ಮ ವಿಡಿಯೋ ಅಪ್ಲೋಡ್ ಆಗುತ್ತೆ ಆಮೇಲೆ ಆ ಆಪ್ಷನ್ನು ವೈಟಿ ಸ್ಟುಡಿಯೋದಲ್ಲಿ ಬರುತ್ತೆ. ಇವಾಗ ನೀವೇನು ಮಾಡಬೇಕು, ವೈಟಿ ಸ್ಟುಡಿಯೋಗೆ ಬಂದು ಟ್ಯಾಗ್ ಲೈನ್ಸ್ಗಳನ್ನ ಹಾಕಬೇಕು. ಏನಪ್ಪ ಈ ಟ್ಯಾಗ್ ಲೈನ್ಸ್ ಅಂದರೆ, ಜನ ಯೂಟ್ಯೂಬಲ್ಲಿ ವಿಡಿಯೋಗಳನ್ನ ಸರ್ಚ್ ಮಾಡಬೇಕಾದ್ರೆ ಅವರು ಕೇಳಿದಂಥ ವಿಡಿಯೋ ಅವ್ರಿಗೆ ಬೇಗ ಸಿಗಲಿ ಅನ್ನೋದೊಂದು. ಈಗ ಏನೋ ಒಂದು ವಾಣಿ ವಿಲಾಸ ಸಾಗರ ಡ್ಯಾಮ್ ಅಂತ ಅವ್ರು ಸರ್ಚ್ ಮಾಡಿದ್ರೆ ಆ ಒಂದು ಲೈನು ನಮ್ಮ ಚಾನಲ್ ವಿಡಿಯೋಗೆ ಕರ್ಕೊಂಬರಬೇಕು. ಆ ರೀತಿಯಾಗಿ ಜನ ಕಾಮನ್ನಾಗಿ ಸರ್ಚ್ ಮಾಡುವಂಥ ಕೆಲವೊಂದು ಲೈನ್ಸ್ಗಳನ್ನ ಇಟ್ಟಿದ್ದಾರೆ. ಆ ಲೈನ್ಸ್ಗಳನ್ನ ನಾವು ತೆಗೆದು ನಮ್ಮ ವಿಡಿಯೋಗೆ ಹಾಕೋದ್ರ ಮುಖಾಂತರ ಜನ ಸರ್ಚ್ ಮಾಡಿದಾಗ ಅದು ನಮ್ಮ ಚಾನಲ್ ಹತ್ರ, ನಮ್ಮ ವೀಡಿಯೋಸ್ಗಳ ಹತ್ರ ಜನಗಳನ್ನ ಕರ್ಕೊಂಡು ಬರುತ್ತೆ. ಹಾಗಾಗಿ ಟ್ಯಾಗ್ ಲೈನ್ಸ್ನ ಹಾಕಬೇಕು ಅಂತಾರೆ. ಹೇಗೆ ಟ್ಯಾಗ್ ಲೈನ್ಸ್ನ ಹಾಕೋದು, ಎಲ್ಲಿಂದ ತರೋದು ಅಂತ ಈಗ ತೋರಿಸ್ತೀನಿ ಬನ್ನಿ. ಇವಾಗ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ ವೈಟಿ ಸ್ಟುಡಿಯೋ ಓಪನ್ ಮಾಡಬೇಕು. ನೋಡಿ, ಓಪನ್ ಮಾಡಿದ್ದೀನಿ. ಇಲ್ಲಿ ವಿಡಿಯೋ ಕಾಣ್ತಾ ಇದೆ ವಾಣಿ ವಿಲಾಸ ಸಾಗರ ಅಂತ. ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಆಪ್ಷನ್ ತೋರಿಸ್ತಾನೆ ಕೆಳಗಡೆ ಎಡಿಟ್ ಅನ್ನೋದೊಂದು ಆಪ್ಷನ್ನು, ಪೆನ್ ಬಟನ್ ಅದನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಕೆಳಗಡೆ ಲಾಸ್ಟ್ ಆಪ್ಷನ್ ಕಾಣ್ತಾ ಇದೆಯಾ, ಟ್ಯಾಗ್ ಶೋ ಶಾರ್ಟ್ಸ್ ರಿಮಿಕ್ಸಿಂಗ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಆ್ಯಡ್ ಟ್ಯಾಗ್ಸ್ ಮೊದಲನೇ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಟ್ಯಾಗ್ಸ್ನ ಎಲ್ಲಿಂದ ಆ್ಯಡ್ ಮಾಡಬೇಕು ಬನ್ನಿ ವಾಪಸ್ ತೋರಿಸ್ತೀನಿ. ಇವಾಗ ಇಲ್ಲಿದೆ ನೋಡಿ, ಗೂಗಲ್ಗೆ ಹೋಗ್ಬಿಟ್ಟು ಗೂಗಲ್ ಕ್ರೋಮಲ್ಲಿ ರ್ಯಾಪಿಡ್ ಟ್ಯಾಗ್ಸ್ ಅಂತ ಟೈಪ್ ಮಾಡಿ. ನಾನು ಮಾಡಿದ್ದೀನಿ ನೋಡಿ, ರ್ಯಾಪಿಡ್ ಟ್ಯಾಗ್ಸ್ ಕಾಣ್ತಾ ಇದೆಯಾ, ಟೈಪ್ ಮಾಡಿ. ಇಲ್ಲಿ ಬರ್ತದೆ ನೋಡಿ ರ್ಯಾಪಿಡ್ ಟ್ಯಾಗ್ಸ್ ಕಾಣ್ತಾ ಇದೆಯಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಫಸ್ಟ್ ಬಂತು ಮೊದಲನೇ ಪೇಜಲ್ಲಿ. ಇದನ್ನು ಆದಷ್ಟು ಇಂಗ್ಲೀಷಲ್ಲಿ ಮಾಡ್ಕೊಳ್ಳಿ, ಟ್ರಾನ್ಸ್ಲೇಟ್ ಮಾಡ್ಕೊಬೇಡಿ. ಯೂಸ್ ಟ್ಯಾಗ್ ಜನರೇಟರ್ ಅಂತ ಮೊದಲನೇ ಆಪ್ಷನ್ ಕಾಣ್ತಿದೆ ರೆಡ್ಡಲ್ಲಿ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ, ಈಗ ನಾನು ಜಸ್ಟ್ ಒಂದು ಪದ ಹಾಕ್ತೀನಿ ಸಾಕು. ಯಾವುದೊಂದು ಪ್ಲೇಸ್ ಹಾಕ್ತೀನಿ, ಇಲ್ಲ ನಿಮ್ದು ಯಾವುದೊಂದು ರೆಸಿಪಿ ಏನಾದರೂ ಹಾಕಿ. ವಾಣಿ ವಿಲಾಸ ಸಾಗರ ಡ್ಯಾಮ್, ಇದು ನನ್ನ ಪ್ಲೇಸ್ ಹೆಸರು. ಹಾಕ್ಬಿಟ್ಟು ಸರ್ಚ್ ಮಾಡಿದೆ. ನೋಡಿ ಬರ್ತದೆ ಲೀಸ್ಟು. ವಾಣಿ ವಿಲಾಸ ಸಾಗರ ಡ್ಯಾಮ್, ವಾಣಿ ವಿಲಾಸ ಸಾಗರ ಡ್ಯಾಮ್, ವಾಣಿ ವಿಲಾಸ ಸಾಗರ ಡ್ಯಾಮ್, ಮಾರಿಕಣಿವೆ ಡ್ಯಾಮ್, ಆಮೇಲೆ ವಾಣಿ ವಿಲಾಸ ಸಾಗರ ಡ್ಯಾಮ್ ಮಿಸ್ಟ್ರಿ ಕಾಣ್ತಾ ಇದೆಯಾ ನೋಡಿ, ವಾಣಿ ವಿಲಾಸ ಡ್ಯಾಮ್ ಚಿತ್ರದುರ್ಗ. ಹಿಂಗೆ ಜನ ಯಾವ ರೀತಿ ಸರ್ಚ್ ಮಾಡಿರ್ತಾರೆ, ಟ್ರೆಂಡಿಂಗಲ್ಲಿ ಯಾವಿದಾವೆ ಕೆಲವೊಂದು ಅಷ್ಟನ್ನು ತೋರಿಸುತ್ತೆ. ಟಾಪ್ ಲೈನ್ಸ್ಗಳು ಇವೆಲ್ಲ ನೋಡಿ. ವಾಣಿ ವಿಲಾಸ ಸಾಗರ ಡ್ಯಾಮ್ ಬೈಕ್ ರೈಡು, ಹೀಗೆ ವಾಣಿ ವಿಲಾಸ ಸಾಗರ ಹಿಸ್ಟ್ರಿ ಕಾಣ್ತಿದೆ ಲಾಸ್ಟು, ವಾಣಿ ವಿಲಾಸ ಸಾಗರ ವಿಡಿಯೋ. ಈ ರೀತಿ ಒಂದಷ್ಟು ಲೈನ್ಸ್ಗಳು ಬರ್ತವೆ. ನೀವೇನು ಮಾಡಬೇಕು, ಈ ಲೈನ್ಸ್ಗಳನ್ನ ಕೆಳಗಡೆ ಆಪ್ಷನ್ನು ಕೆಳಗಡೆ ತೋರಿಸ್ತೆ ಕಾಪಿ ಟ್ಯಾಗ್ಸ್, ಕಾಪಿ ಮಾಡ್ಕೊಳ್ಳಿ. ಕಾಪಿ ಆಯಿತು. ನೆಕ್ಸ್ಟ್ ವಾಪಸ್ ಬನ್ನಿ. ವಾಪಸ್ ಬಂದು ನಿಮ್ಮ ವೈಟಿ ಸ್ಟುಡಿಯೋ ಓಪನ್ ಮಾಡಿ ಇಲ್ಲಿ ಮೊದಲನೇ ಆಪ್ಷನ್ ಆ್ಯಡ್ ಟ್ಯಾಗ್ಸ್ ಅಂತಿದೆ, ಅಲ್ಲಿ ಲಾಂಗ್ ಪ್ರೆಸ್ ಮಾಡಿ ಪೇಸ್ಟ್ ಮಾಡಿ. ನೋಡಿ ಅಷ್ಟು ಲೈನ್ಗಳು ಪೇಸ್ಟ್ ಆಯಿತು. ಇಷ್ಟೇ ಮುಗೀತು ಟ್ಯಾಗ್ಸ್ ಹಾಕೋದು. ಆಯಿತಾ? ಆದಮೇಲೆ ಫೈನಲ್ ಆಪ್ಷನ್ನು ಸೇವ್ ಅಂತ ಕೊಡಿ. ಇಲ್ಲಿ ಮೇಲ್ಗಡೆ ಕಾಣ್ತದೆ ಸೇವ್, ಮುಗೀತು. ಟ್ಯಾಗ್ಸ್ನೂ ಆಗಾಯಿತು. ನಿಮ್ಮ ವಿಡಿಯೋ ಅಪ್ಲೋಡ್ ಆದಮೇಲೆ ನೀವು ಮಾಡಬೇಕಾದಂಥ ನೆಕ್ಸ್ಟ್ ಕೆಲಸ ಏನಪ್ಪ ಅಂತಂದರೆ, ಆ ಒಂದು ವಿಡಿಯೋಗೆ ಎಂಡ್ ಸ್ಕ್ರೀನ್ನ ಅಪ್ಲೈ ಮಾಡೋದು. ಈ ಎಂಡ್ ಸ್ಕ್ರೀನ್ಗಳನ್ನ ನಾವು ಯೂಟ್ಯೂಬ್ ಆ್ಯಪಲ್ಲಾಗಲಿ ಅಥವಾ ಯೂಟ್ಯೂಬ್ ಸ್ಟುಡಿಯೋ ಆ್ಯಪಲ್ಲಾಗಲಿ ಹಾಕೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಗೂಗಲ್ ಕ್ರೋಮ್ ಬ್ರೌಸರ್ಗೆ ಹೋಗಬೇಕು. ಅಲ್ಲಿ ಹೋಗಿ ನಾವು ಟೈಪ್ ಮಾಡಬೇಕೇನಂತ ಯೂಟ್ಯೂಬ್ ಸ್ಟುಡಿಯೋ ಅಂತ ಟೈಪ್ ಮಾಡಿ. ಇದಾದಮೇಲೆ ಇಲ್ಲಿ ಸ್ವಲ್ಪ ಹುಷಾರಾಗಿ ನೋಡಿ, ಇಲ್ಲಿ ನೀವು ಯಾವುದೇ ಲಿಂಕನ್ನು ಕ್ಲಿಕ್ ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲಿ 3 ಡಾಟ್ ಕಾಣ್ತಿದೆ ಮೇಲ್ಗಡೆ, ಅಲ್ಲಿ ಕ್ಲಿಕ್ ಮಾಡಿ. 3 ಡಾಟ್ ಮೇಲ್ಗಡೆ ಬ್ರೌಸರಲ್ಲಿ ಕೆಳಗಡೆ ಒಂದು ಆಪ್ಷನ್ ಕಾಣ್ತದೆ ಡೆಸ್ಕ್ಟಾಪ್ ಸೈಟ್ ಅಂತ, ಅಲ್ಲಿ ಕ್ಲಿಕ್ ಮಾಡಿ. ಅಂದರೆ ಇದನ್ನು ಡೆಸ್ಕ್ಟಾಪ್ ಮೋಡಲ್ಲಿ ನೀವು ಆನ್ ಮಾಡ್ಕೋಬೇಕು. ಇದನ್ನು ಆನ್ ಮಾಡಿಕೊಂಡು ಜೂಮ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಕಾಣ್ತಿದೆ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಡಿ. ಕೆಳಗಡೆ ಲಾಗಿನ್ ಅಂತ ಕಾಣ್ತಿದೆ ನೋಡಿ, ಲಾಗಿನ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಜಿಮೇಲ್ ಮತ್ತು ಪಾಸ್ವರ್ಡ್ನ ಹಾಕಿ ನಿಮ್ಮ ಯೂಟ್ಯೂಬ್ಗೆ ಲಾಗಿನ್ ಆಗಬೇಕಾಗ್ತದೆ. ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ, ಓಪನ್ ಆಯಿತು. ಇಲ್ಲಿ ಬಂದಾಗ ನೋಡಿ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋ ಡ್ಯಾಶ್ಬೋರ್ಡ್ ಕಾಣ್ತಾ ಇದೆ, ಅದನ್ನು ಜೂಮ್ ಮಾಡ್ಕೊಳ್ಳಿ. ಈ ಥರ ಒಂದು ಸಿಂಬಲ್ ಕಾಣ್ತೈತೆ ಚಾನಲ್ ಕಂಟೆಂಟ್ದು, ಕ್ಲಿಕ್ ಮಾಡಿ. ವಿಡಿಯೋಸ್ದು ಪ್ಲೇಲಿಸ್ಟ್ ವಿಡಿಯೋ ಥರದ್ದು ಕಾಣ್ತಾ ಇಲ್ಲಿ ನೋಡಿ ಓಪನ್ ಆಗುತ್ತೆ. ಹಿಂಗೆ ಒಂದು ಡ್ಯಾಶ್ಬೋರ್ಡು
ಇವಾಗ ಇದ್ರ ಬಲಗಡೆ ರೈಟ್ ಸೈಡ್ ಇರೋಂಥದ್ದನ್ನ ಜೂಮ್ ಮಾಡ್ಕೊತೀನಿ ನೋಡಿ. ಇಲ್ಲಿ ನೋಡಿ ಎಂಡ್ ಸ್ಕ್ರೀನ್ ಅಂತ ಕಾಣ್ತಾ ಇದೆಯಾ, ಎಂಡ್ ಸ್ಕ್ರೀನ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಹಾಗೆ ಜೂಮ್ ಔಟ್ ಮಾಡ್ಕೊಳ್ಳಿ. ಸ್ವಲ್ಪ ಜೂಮ್ ಔಟ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿ 4 ಥರದ್ದು ಬಿಡ್ಬೋದು. ಮೇಲ್ಗಡೆ ಒಂದು ವಿಡಿಯೋ, ಒಂದು ಸಬ್ಸ್ಕ್ರೈಬ್ ಬಟನ್ನು, ವಿಡಿಯೋ ಸಬ್ಸ್ಕ್ರೈಬ್ ಬಟನ್ನು, ಮಾಮೂಲಿ 2 ವಿಡಿಯೋ. ನಾನು ಆದಷ್ಟು 2 ವಿಡಿಯೋ ಓದಿರ್ತೀನಿ ನೋಡಿ. ಇಲ್ಲ ಆಯ್ತಲ್ಲಿ ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ ತೋರಿಸುತ್ತೆ. ಆ ವಿಡಿಯೋಗಳು ಎಲ್ಲೆಲ್ಲಿ ಕಾಣಬೇಕು ಅಂದರೆ ಒಂದು ಇಲ್ಲಿ ಕಾಣಿಸ್ತೀನಿ, ಇನ್ನೊಂದು ಈ ಕಡೆ ಮೂಲೆಯಲ್ಲಿ ಕಾಣಿಸ್ತೀನಿ. ಹಿಂಗೆ ಆ ಕಡೆ ಈ ಕಡೆ ಕಾಣಲಿ ಅಂತ ವಿಡಿಯೋಗಳು ನಾವು ಎಲ್ಲಿ ಬೇಕಾದ್ರೂ ಸೆಟ್ ಮಾಡ್ಕೋಬೋದು. ತೀರಾ ಇತ್ತೀಚಿನ ಅಪ್ಲೋಡ್ ಅಂತ ಕೊಟ್ಬಿಟ್ರೆ ಅದೇ ತೊಗೊಂಡ್ಬಿಡ್ತದೆ. ಯಾವುದಾದ್ರು ರೀಸೆಂಟಾಗಿ ನೀವು ಅಪ್ಲೋಡ್ ಮಾಡಿರ್ತಕ್ಕಂಥ ವೀಡಿಯೋಗಳನ್ನ ಅದು ಸೆಲೆಕ್ಟ್ ಮಾಡ್ಕೊತತೆ. ನಮಗೆ ಅದು ಬೇಡ, ನಮ್ಗೆ ಇಷ್ಟವಾದ ವೀಡಿಯೋಗಳನ್ನ ನಾವು ಜನಗಳಿಗೆ ತೋರಿಸಿ ಬಯಸ್ತೀವಿ ಅಂದರೆ ನಿರ್ದಿಷ್ಟ ವೀಡಿಯೋವನ್ನು ಆಯ್ಕೆ ಮಾಡಿ 3ನೇ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನಾನು ಸುಮಾರು ವೀಡಿಯೋಗಳು ಕಾಣ್ತಾ ಇದ್ದಾವೆ ಇಲ್ಲಿ. ಆವಾಗ ನಾನು ಏನು ಮಾಡ್ತೀನಿ, ಅದಕ್ಕೆ ಸಂಬಂಧಪಟ್ಟಿದ್ದು ಒಂದು ಟುಗೆದರ್ ಲೈವ್ಗೆ ರೀಸೆಂಟ್ ವಿಡಿಯೋ ಅಂದರೆ ನೋಡಿ ಹೌ ಟು ಗೆಟ್ 4000 ವಾಚ್ ಅವರು, ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಮತ್ತು ಒಂದಾಯ್ತಾ, ಒಂದು ನಿಮಿಷ, ಇಲ್ಲಿ ಸ್ವಲ್ಪ ಕಷ್ಟ ನೋಡಿ. ಒಂದು ಸೆಲೆಕ್ಟ್ ಆಗಿದೆ ಅಲ್ವಾ, ಈಗ ಇನ್ನೊಂದು ಮಾಡ್ಕೊತೀನಿ. ಅದನ್ನು ಅಷ್ಟೇ ನಿರ್ದಿಷ್ಟ ವಿಡಿಯೋ 3ನೇ ಆಪ್ಷನ್ ಕ್ಲಿಕ್ ಮಾಡಿ. ಅದು ಯಾವ್ದು ಹಾಕೋಣ, ಇಲ್ಲೊಂದು ಆಯ್ತಲ್ಲ ಕಾಪಿರೈಟ್ ಕ್ಲೈಮ್, ಕಾಪಿರೈಟ್ ಸ್ಟ್ರೈಕ್, ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ ನೋಡಿ. ಇವೆರಡು ನನ್ನ ರೀಸೆಂಟ್ ವೀಡಿಯೋಗಳು, ಅದನ್ನು ನಾನು ಎಂಡ್ ಸ್ಕ್ರೀನ್ ಹಾಕೋಕ್ಕೆ ಇಷ್ಟಪಡ್ತಿದ್ದೀನಿ. ಅದೆಲ್ಲ ಆದಮೇಲೆ ನೋಡಿ ಇಲ್ಲೊಂದು ಗೆರೆ ಕಾಣ್ತಾ ಇದೆ, ಇಲ್ಲಪ್ಪ ಗೆರೆ, ನೋಡಿ ಇಲ್ಲಿ ಗೆರೆ ಮೂವ್ ಆಗ್ತಾ ಇದೆಯಲ್ಲ, ಈ ಗೆರೆ ಯಾವತ್ತೂ ಕೊನೆಯಲ್ಲಿರಬೇಕು. ಈ ಗೆರೆ ಕೊನೆಯಲ್ಲಿದ್ದಂಗೆ ಅದು ನಾವು ಎಷ್ಟು ಕೊನೆಯಲ್ಲಿ ಇಡ್ತೀವಿ ಅಷ್ಟು ಕೊನೆಗೆ ಬರ್ತವೆ, ಅವು ಡಿಸ್ಪ್ಲೇ ಆಗ್ತವೆ. ಮಧ್ಯದಲ್ಲಿ ನಾವು ಇಟ್ಬಿಡ್ತು ಅಂದರೆ ವಿಡಿಯೋ ಮಧ್ಯೆ ಬಂದುಬಿಡ್ತಾವೆ ಅವು ಎಂಡ್ ಸ್ಕ್ರೀನ್ಗಳು. ಹಾಗಾಗಿ ಆ ಒಂದು ಗೆರೆ ಕಾಣ್ತಾ ಇದೆ ನೋಡಿ, ಮೂವ್ ಮಾಡಿದ್ರೆ ಆ ಗೆರೆನ ಆದಷ್ಟು ಕೊನೆಯಲ್ಲಿಡಿ. ಕೊನೆಯಲ್ಲಿಟ್ಟು ಫೈನಲ್ ಆಪ್ಷನ್ನು ಸೇವ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಕಾಣ್ತಿದೆ ಸೇವ್ ಅಂತ ಕಾಣ್ತಿದೆ ನೋಡಿ, ಕ್ಲಿಕ್ ಮಾಡಿ. ಆಯಿತು, ಎಂಡ್ ಸ್ಕ್ರೀನ್ನ ಆಗಾಯಿತು. ಇಷ್ಟೇ. ಈ ರೀತಿ ನಾವು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ಹೇಗೆಲ್ಲ ಸೆಟ್ಟಿಂಗ್ಸ್ಗಳನ್ನ ಮಾಡಬೇಕು, ಲೈನ್ಸ್ಗಳನ್ನ ಆ್ಯಡ್ ಮಾಡಬೇಕು, ಎಂಡ್ ಸ್ಕ್ರೀನ್ ಹಾಕೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಹೇಳಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.